ಗೈಸ್, ವೆಲ್ಕಮ್ ಬ್ಯಾಕ್. ಆ್ಯಂಡ್ ಈ ಎಪಿಸೋಡಲ್ಲಿ ನೀವು ನೋಡ್ತೀರಾ ಗೆಟ್ ಅನ್ರೆಡಿ ವಿತ್ ಮೀ ಅಂತ. ಆಲ್ರೆಡಿ ನಾನು ಐಸೆಲ್ಲ ನೋಡ್ಬೋದು, ಫುಲ್ ನಿದ್ದೆ, ಕಣ್ಣೆಲ್ಲ ಫುಲ್ ನಿದ್ದೆ ಬಂದಿದೆ. ಈಗ ಅಮ್ಮನ ಬರ್ಡೇ ಸೆಲೆಬ್ರೇಷನ್ನ ಮುಗಿಸಿ ಬಂದಿದ್ದೀನಿ ರೂಮ್ಗೆ. ಓಕೆ, ಈಗ ಗೆಟ್ ಅನ್ರೆಡಿ ಮಾಡೋಣ ಬನ್ನಿ. ಫಸ್ಟು ಇಲ್ಲಿ ನೋಡ್ಬೋದು, ನಾನು ಒಂದು ಬ್ಲ್ಯಾಕ್ ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ. ರೋಸ್ ವಾಟರ್. ಅಂದರೆ ನಾವು ಮೇಕಪ್ ಹಾಕೋಕ್ಕಿಂತ ಮುಂಚೆ ಎಷ್ಟು ಸ್ಕಿನ್ ಕೇರ್ ಮಾಡ್ತೀವಿ, ಮೇಕಪ್ ಆದಾದ್ಮೇಲೂ ಸ್ಕಿನ್ ಕೇರ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ನೀವು ನೋಡ್ಬೋದು ನನ್ನ ನ್ಯಾಚುರಲ್ ಸ್ಕಿನ್ ಈಗ ಕಾಣುತ್ತೆ ವಿತೌಟ್ ಮೇಕಪ್. ಗೈಸ್, ಈಗ ಡ್ರೆಸ್ ಮಾಡಿ ಫೇಸ್ ವಾಶ್ ಮಾಡಿ ಬಂದಿದ್ದೀನಿ. ವಾಶ್ ಮಾಡಾಯಿತು. ಆ್ಯಂಡ್ ಈಗ ನಾವು ಸ್ಕಿನ್ ಮುಂಚೆ ಈಗ ಮಾಯ್ಶ್ಚರೈಸರ್ ಏನೇ ಹಾಕಿರ್ತೀವಿ, ಅದನ್ನು ಸ್ಕಿನ್ ಪ್ರೊಟೆಕ್ಟ್ ಮಾಡುತ್ತೆ. ಆಫ್ಟರ್ ದಟ್ ನರಿಶ್ಮೆಂಟ್ ಬೇಕಲ್ಲ ಸ್ಕಿನ್ನಿಗೆ, ಇಷ್ಟು ಮೇಕಪ್ ಮಾಡಿ ಇಷ್ಟು ಹೊರಗಡೆ ಒಡ್ಬಾಟ್ ಬಂದಿರ್ತೀವಿ. ಇನ್ನೊಂದು ಬಟ್ಟೆ ಮಾಡ್ತೀನಿ, ನಮಗೆ ನಾನು ಯೂಸ್ ಮಾಡ್ತೇನೆ. ಎಲ್ಲರಿಗೂ ಅಡ್ಜಸ್ಟ್ ಆಗಲ್ಲ, ಕೆಲವು ಮಾತ್ರ ಅಡ್ಜಸ್ಟ್ ಆಗುತ್ತೆ. ಯಾರು ಅಡ್ಜಸ್ಟ್ ಆಗುತ್ತೆ ಅವ್ರು ಮಾತ್ರ ಯೂಸ್ ಮಾಡಿಲ್ಲ. ಹಾಗಾಗಿ ನಾನು ಯೂಸ್ ಮಾಡಿ ಅಂತ ಬಟ್ಟೆ ಮಾಡಿ ಬ್ಲೂ ಕಲರ್ ಜಸ್ಟ್ ನಿಮಗೆ ಕಾಸ್ಟ್ ಎಫೆಕ್ಟಿವ್ ಕೂಡ ಇದೆ. ಮತ್ತು ಸ್ವಂತ ಸ್ಕಿನ್ ಅಡ್ಜಸ್ಟ್ ಆದರೆ ಇಟ್ ಲುಕ್ಸ್ ಲೈಕ್ ಏನು ನಿಮಗೆ ಮಾರ್ಕೆಟ್ ಮಾರ್ಕೆಟ್ ಪಿಗ್ಮೆಂಟೇಷನ್ ಏನು ಇರ್ತದೋ ಎಲ್ಲ ತೆಗೆಯುತ್ತೆ. ಆಲ್ರೆಡಿ ನಮ್ಮ ಅಂಗಡಿಗೆ ಬಂದಿದ್ದೀವಿ. ಲಿಪ್ಸ್ ಮಾತ್ರ ಐಸಿಂದ ದೂರ, ಅಂದರೆ ಸೆನ್ಸಿಟಿವ್ ಏರಿಯಾದಿಂದ ದೂರ ಇರಬೇಕು. ಕ್ರೀಮ್ ಅಲ್ಲಿಗೆ ಹೋಗ್ಬಾರ್ದು. ಯಾವುದೇ ಕ್ರೀಮ್ ಆಗಲಿ ಸೇಮ್ ಇರುತ್ತೆ. ಇದು ನಮ್ಮ ಹಚ್ಚೋದು ಇದೇ ಕ್ರೀಮ್. ಇದಾಗಿತ್ತು ಇವತ್ತಿನ ಗೆಟ್ ಅನ್ರೆಡಿ ವಿತ್ ಮೀ ವಿಡಿಯೋ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ.